ಹಲೋ ಸ್ನೇಹಿತರೆ, ರಾಮಾಚಾರಿ ಸೀರಿಯಲ್ನಲ್ಲಿ ರಾಮಾಚಾರಿ ಚಾರು ಹತ್ರ ಅಪ್ಪ ಹೇಳಿರೋ ಮಾತನ್ನು ನೆನಪು ಮಾಡಿಕೊಂಡು ಹೇಳ್ತಾನೆ. ಒಂದ್ಸಲ ಅಪ್ಪ ಹೇಳಿದ ಮಾತು ನೆನಪಿದ್ದ ಚಾರು ನನಗೆ. ಅಪ್ಪ ನನ್ನ ಜಾತಕ ನೋಡಿ ಹೇಳಿದರು ಈ ಥರ ಎಲ್ಲ ಆಗುತ್ತೆ ಅಂತ. ಅದು ನಿಜ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ರಾಮಾಚಾರಿ ಚಾರು ಹತ್ರ ಹೇಳ್ತಾಳೆ. ಚಾರುಗೆ ಅದರ ಮೇಲೆ ನಂಬಿಕೆ ಇರೋದಿಲ್ಲ. ಅದಕ್ಕೆ ಚಾರು ರಾಮಾಚಾರಿ ಹತ್ರ ಕೇಳ್ತಾರೆ, ರಾಮಾಚಾರಿ ಇದೆಲ್ಲ ನಿಜವಾಗುತ್ತಾ ಅಂತ ಚಾರು ರಾಮಾಚಾರಿಯಲ್ಲಿ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ನಿನ್ನೆ ನೋಡು ಚಾರು, ಮೊದಲು ದೀಪ ಮತ್ತು ನನ್ನ ಮದುವೆ ಫಿಕ್ಸ್ ಆದಾಗ ಅಪ್ಪ ಈ ಮದುವೆನೂ ಆಗಲ್ಲ ಅಂತ ಜಾತಕ ನೋಡಿಯೇ ಹೇಳಿದರು. ನಿನ್ನೆ ನೋಡಿದ್ಯಲ್ವಾ, ನಮ್ಮ ಮದುವೆ ಆಗಲಿಲ್ಲ, ಮದುವೆ ಮುಗಿದ್ಬಿತ್ತು. ಆಮೇಲೆ ನಿನ್ನನ್ನು ನೋಡಿ ಹೇಳಿದರು ನಿಂದು ಮತ್ತು ನಂದು ಮದುವೆ ಆಗುತ್ತೆ ಅಂತ. ಆದರೆ ನಾನದು ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡಿದ್ರೆ, ಯಾಕಂತ ಹೇಳಿದ್ರೆ ನಾವಿಬ್ಬರು ಅಪೋಸಿಟ್ ಕ್ಯಾರೆಕ್ಟರ್ನವರು. ಇವಾಗ ನೋಡು ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ಹೌದು ನಾವು ಅಪೋಸಿಟ್ ಕ್ಯಾರೆಕ್ಟರ್ನವರಾದರೂ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇದ್ದೀವಿ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ಹಾಗಿದ್ರೆ ಅಪ್ಪ ಹೇಳಿದ ಮಾತು ನಿಜ ಆಯ್ತಲ್ವಾ ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಅಪ್ಪ ಹೇಳ್ತಾ ಇದ್ರು, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅವಳಿ ಜವಳಿ ಮಕ್ಕಳು ಒಂದೇ ರೀತಿ ಇರ್ತಾರಂತೆ. ಆದರೆ ನಮ್ಮಿಬ್ಬರಲ್ಲಿ ಆ ಥರ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಹುಟ್ಟಿನಿಂದ ಬೇರೆ ಬೇರೆ ಇದ್ದೀವಿ. ಅದಕ್ಕೆ ಅನಿಸುತ್ತೆ ಅಮ್ಮನ ಹೊಟ್ಟೆಯಲ್ಲಿ ಮಾತ್ರ ನಾವಿಬ್ಬರು ಒಂದಾಗಿದ್ವಿ, ಆಮೇಲೆ ಬೇರೆ ಬೇರೆ ಆಗಿದ್ವಿ ಅಲ್ವಾ. ಅದಕ್ಕೆ ಅವನ ಕ್ಯಾರೆಕ್ಟರ್ ಬೇರೆ, ನನ್ನ ಕ್ಯಾರೆಕ್ಟರ್ ಬೇರೆ ಆಗಿದೆ ಅನಿಸುತ್ತೆ. ಅವಳಿ ಚವಳಿ ಮಕ್ಕಳಲ್ಲಿ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮಿಬ್ಬರಲ್ಲಿ ಯಾವುದೇ ಬಾಂಧವ್ಯ ಇಲ್ಲ. ಆದರೆ ನಮ್ಮಿಬ್ಬರಿಗೆ ಅಂತಹ ಅದೃಷ್ಟ ಇಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನು ಮತ್ತು ಕೃಷ್ಣ ಅಮ್ಮನ ಹೊಟ್ಟೆಯಲ್ಲಿ ಮಾತ್ರ ಅವಳು ಜವಳಿ ಆಗಿದ್ವಿ. ಆಮೇಲೆ ಹುಟ್ಟಿದ ನಂತರ ಯಾವುದೇ ರೀತಿಯ ಬಾಂಧವ್ಯ ಇಲ್ಲ. ಅವನೆಲ್ಲೋ ಬೆಳೆದ, ನಾನಿಲ್ಲಿ ಬೆಳೆದೆ. ರಾಮಾಚಾರಿ ಬೇಜಾರಲ್ಲಿ ಚಾರು ಹತ್ರ ಈ ಥರ ಹೇಳ್ತಾನೆ.